ದೀರ್ಘಾವಧಿ ಮುಖ್ಯಮಂತ್ರಿ, ಸಾಮಾಜಿಕ ನ್ಯಾಯದ 2 ಯುಗಗಳು, ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ತಮ್ಮ ಸಂಪೂರ್ಣ ಬದುಕನ್ನೇ ಸಮರ್ಪಿಸಿದ ನಾಯಕ ನಾವಿವತ್ತು ಮರೆಯೋದಕ್ಕಾಗೋದಿಲ್ಲ, ನೆನೆಯಲೇಬೇಕಾಗುತ್ತೆ. ಅವರೇ ದಿವಂಗತ ಡಿ ದೇವರಾಜ ಅರಸೂರವರು. ಆದರೆ ಇದೀಗ ಕರ್ನಾಟಕ ಹೊಸ ದಾಖಲೆಯನ್ನು ಬರೆಯಲು ಮತ್ತೊಮ್ಮೆ ಮುಂದಾಗ್ತಾ ಇದೆ. ಇದೇ ಜನವರಿ 6ನೇ ತಾರೀಕಂದು ದೀರ್ಘಾವಧಿ ಮುಖ್ಯಮಂತ್ರಿ, ಸಾಮಾಜಿಕ ನ್ಯಾಯದ 2 ಯುಗಗಳು. ಒಂದು ಹಿಂದಿನ ಯುಗನ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ತಮ್ಮ ಸಂಪೂರ್ಣ ಜೀವನವನ್ನೇ ಸಮರ್ಪಿಸಿದ ನಾಯಕರು ಅಂದರೆ ದಿವಂಗತ ಡಿ ದೇವರಾಜ ಅರಸೂರವರು. ಅವರ ಆಡಳಿತಾವಧಿ 7 ವರ್ಷ 239 ದಿನಗಳು ರಾಜ್ಯವನ್ನು ಮುನ್ನಡೆಸಿದ್ದಾರೆ. ಅದೇ ದಾಖಲೆನ ಕರ್ನಾಟಕ ಬರೆಯಲು ಮತ್ತೊಮ್ಮೆ ಸಜ್ಜಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಈಗ ಇದೇ ಜನವರಿ 6ನೇ ತಾರೀಕಂದು ಅವರ ಆಡಳಿತಾವಧಿ 7 ವರ್ಷ 240 ದಿನಗಳನ್ನ ತಲುಪ್ತಾ ಇದೆ. ಈ ಅಂಗವಾಗಿ ಅಹಿಂದ ಯುವಕರು ಮತ್ತು ಸಿದ್ದರಾಮಯ್ಯ ಸರ್ ಅವರ ಅಭಿಮಾನಿಗಳು ಸೇರಿಕೊಂಡು ನಾಟಿ ಕೋಳಿ ಔತಣಕೂಟವನ್ನು ಏರ್ಪಡಿಸಲಾಗಿದೆ. ಈ ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಪುರುಷರು ಮಾತ್ರ ಅಭಿಮಾನಿಗಳು ಇದ್ದಾರೆ ಅಂತಲ್ಲ, ಲಕ್ಷಾಂತರ ಜನ ಮಹಿಳಾ ಅಭಿಮಾನಿಗಳು ಕೂಡ ಇದ್ದಾರೆ. ತಾವು ಕೂಡ ಎಲ್ಲರೂ ಬನ್ನಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಮತ್ತು ಮೀನು ತಿಂದುಬಿಟ್ಟು ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ರು ಅಂತ ಟೀಕೆ ಮಾಡ್ತಿದ್ದೀರಲ್ವಾ, ತಮಗೂ ಕೂಡ ವಿಶೇಷವಾಗಿ ಆಹ್ವಾನ ಕೊಡ್ತಾ ಇದ್ದೀವಿ. ತಮಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನೀವು ಕೂಡ ಬಂದುಬಿಟ್ಟು ನಾಟಿ ಕೋಳಿ ಔತಣಕೂಟವನ್ನು ಸವಿಬೋದು. ದೀರ್ಘಾವಧಿ ಮುಖ್ಯಮಂತ್ರಿ, ಸಾಮಾಜಿಕ ನ್ಯಾಯದ 2 ಯುಗಗಳು, ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ತಮ್ಮ ಸಂಪೂರ್ಣ ಬದುಕನ್ನೇ ಸಮರ್ಪಿಸಿದ ನಾಯಕ ನಾವಿವತ್ತು ಮರೆಯೋದಕ್ಕಾಗೋದಿಲ್ಲ, ನೆನೆಯಲೇಬೇಕಾಗುತ್ತೆ. ಅವರೇ ದಿವಂಗತ ಡಿ ದೇವರಾಜ ಅರಸೂರವರು. ಆದರೆ ಇದೀಗ ಕರ್ನಾಟಕ ಹೊಸ ದಾಖಲೆಯನ್ನು ಬರೆಯಲು ಮತ್ತೊಮ್ಮೆ ಮುಂದಾಗ್ತಾ ಇದೆ. ಇದೇ ಜನವರಿ 6ನೇ ತಾರೀಕಂದು ದೀರ್ಘಾವಧಿ ಮುಖ್ಯಮಂತ್ರಿ, ಸಾಮಾಜಿಕ ನ್ಯಾಯದ 2 ಯುಗಗಳು. ಒಂದು ಹಿಂದಿನ ಯುಗನ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ತಮ್ಮ ಸಂಪೂರ್ಣ ಜೀವನವನ್ನೇ ಸಮರ್ಪಿಸಿದ ನಾಯಕರು ಅಂದರೆ ದಿವಂಗತ ಡಿ ದೇವರಾಜ ಅರಸೂರವರು. ಅವರ ಆಡಳಿತಾವಧಿ 7 ವರ್ಷ 239 ದಿನಗಳು ರಾಜ್ಯವನ್ನು ಮುನ್ನಡೆಸಿದ್ದಾರೆ. ಅದೇ ದಾಖಲೆನ ಕರ್ನಾಟಕ ಬರೆಯಲು ಮತ್ತೊಮ್ಮೆ ಸಜ್ಜಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಈಗ ಇದೇ ಜನವರಿ 6ನೇ ತಾರೀಕಂದು ಅವರ ಆಡಳಿತಾವಧಿ 7 ವರ್ಷ 240 ದಿನಗಳನ್ನ ತಲುಪ್ತಾ ಇದೆ. ಈ ಅಂಗವಾಗಿ ಅಹಿಂದ ಯುವಕರು ಮತ್ತು ಸಿದ್ದರಾಮಯ್ಯ ಸರ್ ಅವರ ಅಭಿಮಾನಿಗಳು ಸೇರಿಕೊಂಡು ನಾಟಿ ಕೋಳಿ ಔತಣಕೂಟವನ್ನು ಏರ್ಪಡಿಸಲಾಗಿದೆ. ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಪುರುಷರು ಮಾತ್ರ ಅಭಿಮಾನಿಗಳು ಇದ್ದಾರೆ ಅಂತಲ್ಲ, ಲಕ್ಷಾಂತರ ಜನ ಮಹಿಳಾ ಅಭಿಮಾನಿಗಳು ಕೂಡ ಇದ್ದಾರೆ. ತಾವು ಕೂಡ ಎಲ್ಲರೂ ಬನ್ನಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಮತ್ತು ಮೀನು ತಿಂದುಬಿಟ್ಟು ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ರು ಅಂತ ಟೀಕೆ ಮಾಡ್ತಿದ್ದೀರಲ್ವಾ, ತಮಗೂ ಕೂಡ ವಿಶೇಷವಾಗಿ ಆಹ್ವಾನ ಕೊಡ್ತಾ ಇದ್ದೀವಿ. ತಮಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನೀವು ಕೂಡ ಬಂದುಬಿಟ್ಟು ನಾಟಿ ಕೋಳಿ ಔತಣಕೂಟವನ್ನು ಸವಿಬೋದು.